ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಿಂಪ್ ಆರೋಪಿ, ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ, ಅವನ ಜೊತೆಯಲ್ಲಿ ವಸಂತ್ ಗಿಳಿಯಾರ್ ಅನ್ನುವಂತಹ ಧರ್ಮಸ್ಥಳದ ವಿಚಾರದಲ್ಲಿ ಎಂಜಲು ತಿಂದು ಇಡೀ ರಾಜ್ಯವನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿಕೊಂಡು ಬರ್ತಿರುವಂತಹ ವ್ಯಕ್ತಿ ಮತ್ತು ಅದೇ ರೀತಿಯ ಎಂಜಲು ಕಾಸಿಗೆ ಆಸೆ ಪಟ್ಟು ಸೌಜನ್ಯ ಸಾವನ್ನ ಪವಿತ್ರ ಸಾವು ಅಂತ ಕರೆದಂತಹ ನೀಚ ಕಿರಿಕ್ ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ ಘಟ್ಟ ಅನ್ನುವಂಥವನು ಮೂರೂ ಜನರ ಮೇಲೆ ಈಗ FIR ಬಿದ್ದಿದೆ. ಬೆದರಿಕೆ, ಹಿಂಸೆಗೆ ಪ್ರಚೋದನ, ಹಲ್ಲೆ ಮಾಡುವಂತದಕ್ಕೆ ಪ್ರಚೋದನೆ, ಈ ರೀತಿಯಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಹೋರಾಟಗಾರ ಹುರೀಶ್ ಬೈರಪ್ಪ ಈ ಮೂರು ಜನರ ಮೇಲೆ FIR ದಾಖಲಿಸೋದರಲ್ಲಿ ಸಫಲ ಆಗಿದ್ದಾರೆ, ಕೋರ್ಟಿಂದ ಆದೇಶ ತಂದು. ಸೊ ಯಾವ ಕೇಸು, ಏನು ಏನು ಈ ನೀಚಾತಿ ನೀಚರು, ಈ ಮೂರು ಜನ ಏನು ಲಫಂಗತನವನ್ನು ಮಾಡಿಕೊಂಡು ಓಡಾಡ್ಕೊಂಡಿರ್ತಾರೆ, ಅವರ ನೀಚತನ ಏನು, ಯಾವ ಕೇಸು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಒಂದು ತನಿಖೆ ನಡೀತಾ ಇದೆ. SIT ರಚನೆಯಾಗಿದೆ, ಅದು ತನಿಖೆ ನಡೀತಾ ಇದೆ. ಏನಂದ್ರೆ ಅಲ್ಲಿ ನಡ್ಕೊಂಡು ಬರ್ತಿರುವಂತಹ ಅಸಹಜ ಸಾವುಗಳ ಬಗ್ಗೆ, ಸಿಕ್ಕಿರುವಂತಹ ಬುರುಡೆಗಳ ಬಗ್ಗೆ, ಸಿಕ್ಕಿರುವಂತಹ ಮೃತದೇಹಗಳ ಬಗ್ಗೆ, ದಾಖಲೆ ಇಲ್ಲದ, ದಾಖಲೆ ಇರುವ, ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಸಿಕ್ಕ ಹೆಣ ಸಾಯಂಕಾಲಕ್ಕೇನೆ ಅನಾಥ ಹೆಣವಾಗಿ ಘೋಷಣೆಯಾದಂತಹ, ಸರ್ಕಾರಿ ಆಸ್ಪತ್ರೆ ಅಲ್ಲದೆ ಪ್ರೈವೇಟ್ ಹಾಸ್ಪಿಟಲ್ ಮರಣೋತ್ತರ ಪರೀಕ್ಷೆಗಳಿಗೆ ಒಳಪಟ್ಟು ದಿಢೀರಂತ ಏನೋ ಒಂದು ವರದಿ ತಗೊಂಡು ರಾತ್ರೋರಾತ್ರಿ ಅಥವಾ ಬೆಳಗ್ಗೆಯಿಂದ ಸಂಜೆ ಒಳಗಡೆನೆ ಅವುಗಳನ್ನ ಅನಾಥ ಹೆಣ ಅಂತ ಡಿಕ್ಲೇರ್ ಮಾಡಿ ಎತ್ಕೊಂಡೋಗಿ ಹೂತಾಕಿರೋದು. ಅದರ ಬಗ್ಗೆ SIT ತನಿಖೆ ನಡೀತಾ ಇದೆ. SIT ಯಾವ ದಿಕ್ಕಲ್ಲಿದೆ ಅನ್ನೋದ್ರ ಬಗ್ಗೆ ಕಳೆದ ಒಂದು ತಿಂಗಳಿಂದ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಸರ್ಕಾರವು ಸೈಲೆಂಟ್ ಆಗಿದೆ. ಸರ್ಕಾರದಲ್ಲಿರುವಂತಹ ಗೃಹ ಮಂತ್ರಿ, ಉಪಮುಖ್ಯಮಂತ್ರಿ ಇಬ್ಬರೂ ಸಹ ಯಾರ ಮೇಲೆ ಆರೋಪ ಬಂದಿದೆಯೋ ಅವರ ಹಿಂದೆ ಬಂಡೆ ತರ ನಿಂತಿದ್ದಾರೆ. ಅವ್ರ ಬಾಯಲ್ಲಿ ಯಾವತ್ತೂ ಸಹ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗತ್ತೆ ಅನ್ನೋ ಮಾತೇ ಬಂದಿಲ್ಲ. ಇದು ಅವರ ವಿರುದ್ಧ ಅಂತ ಒಂದು ವ್ಯಕ್ತಿಯನ್ನ, ಆ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ಕೊಂಡು ಕೂತಿದ್ದಾರೆ. ನಾಚಿಕೆಗೇಡಿನ ಸಂಗತಿ ಅದು. ಅದರ ನಡುವೆ ಈ ವಿಚಾರವಾಗಿ ಟಿವಿ ಡಿಬೇಟ್ಗಳನ್ನ ನೀವು ನಿರಂತರವಾಗಿ ನೋಡ್ತಾನೆ ಬಂದಿದ್ದೀರಿ. ಅದೇ ರೀತಿ ರಿಪಬ್ಲಿಕ್ ಟಿವಿ ಅನ್ನುವಂತಹ ಒಂದು ಅರ್ನಬ್ ಗೋಸ್ವಾಮಿಯ ಒಂದು ಚಾನೆಲ್ ಇದೆ ಕನ್ನಡದಲ್ಲಿ, ರಿಪಬ್ಲಿಕ್ ಕನ್ನಡ ಅಂತ. ಅದು ಎಂಜಲು ಮಾಧ್ಯಮಗಳಲ್ಲಿಯೇ ಉತ್ತುಂಗದಲ್ಲಿರುವಂತಹ ಎಂಜಲು ಮಾಧ್ಯಮ. ಆ ಎಂಜಲು ಮಾಧ್ಯಮದಲ್ಲಿ ಒಂದು ಡಿಬೇಟ್ ಅನ್ನ ಇಟ್ಕೊಂಡಿದ್ರು ಈ ವಿಚಾರವಾಗಿ, ಧರ್ಮಸ್ಥಳದಲ್ಲಿ ನಡೆದಿರುವ ಅಸಹಜ ಸಾವುಗಳು, ಸೌಜನ್ಯ ಪ್ರಕರಣ ಎಲ್ಲವನ್ನು ಸೇರಿಸಿ. ಯಾವಾಗ? ಅಕ್ಟೋಬರ್ 9ನೇ ತಾರೀಕು 2025ರಲ್ಲಿ. ಆ ಡಿಬೇಟ್ನಲ್ಲಿ ಭಾಗವಹಿಸೋದಕ್ಕೆ ಅಂತ ಕನ್ನಡ ಪರ ಹೋರಾಟಗಾರ ಮತ್ತು ದಲಿತ ಹೋರಾಟಗಾರ ಹರೀಶ್ ಬೈರಪ್ಪ ಹೋಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಇನ್ನೂ ಇಬ್ರು ಎಂಜಲು ತಿಂದು ಸುಳ್ಳು ಹೇಳ್ಕೊಂಡು ದಣಿಗಳನ್ನ ಕಾಪಾಡೋದಕ್ಕೆ ಇಲ್ಲದ ಸುಳ್ಳುಗಳನ್ನ, ಕಟ್ಟುಕತೆಗಳನ್ನ ಕಟ್ಟುತ್ತಾ ಇದ್ದಂತಹ ವಸಂತ್ ಗಿಳಿಯಾರ್ ಅನ್ನುವಂತಹ ಒಬ್ಬ ನೀಚ, ಇನ್ನೊಬ್ಬ ಕಿರಿಕೀರ್ತಿ ಅನ್ನುವಂತಹ ನೀಚಾತಿ ನೀಚ. ಆ ಕಿರಿಕೀರ್ತಿಯ ಬಗ್ಗೆ ಆವಾಗಲೇ ಹೇಳಿದೆ, ಸೌಜನ್ಯ ಸಾವನ್ನ ಪವಿತ್ರ ಸಾವು ಅಂತ ಕರೆದಂತಹ ಅಸಹ್ಯದ ಮನಸ್ಥಿತಿ ಅವನು. ಸೊ ಈ ಇಬ್ರು ಹೋಗಿದ್ರು, ಈ ಹರೀಶ್ ಬೈರಪ್ಪನು ಹೋಗಿದ್ರು. ಆ ಸಂದರ್ಭದಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ನಡೆದಿದೆ ಡಿಬೇಟ್ ಅಲ್ಲಿ. ನಿಮಗೆ ಗೊತ್ತಿದೆ ಟಿವಿ ಅವರು ಹೇಗೆ ಪ್ರಚೋದನೆ ಕೊಟ್ಟು ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟುತ್ತಾರೆ. ಅದರಲ್ಲಿ ಬಿಜೆಪಿ ಪರ, ಹಿಂದುತ್ವದ ಪರ ನಿಂತ್ಕೊಂಡು ಆಂಕರ್ಗಳು ಏನೆಲ್ಲ ನೀಚತನವನ್ನ ತಮ್ಮ ಎಂಜಲು ಕಾಸಿಗೆ ಋಣ ತೀರಿಸೋದಕ್ಕೆ ಮಾಡ್ತಾರೆ ಅಂತ. ಇದರಲ್ಲಿ ಎರಡೆರಡು ರೀತಿಯ ಎಂಜಲು ಕಾಸುಗಳು ಇದಾವಲ್ಲ ಧರ್ಮಸ್ಥಳ ಪ್ರಕರಣದಲ್ಲಿ. ಒಂದು ದಣಿಗಳ ಎಂಜಲು ಕಾಸು, ಇನ್ನೊಂದು ಕಡೆ ಹಿಂದುತ್ವ ಪಡೆಗಳ ಎಂಜಲು ಕಾಸು, ಬಿಜೆಪಿ ಎಂಜಲು ಕಾಸು, ಏನೇನೋ ಇದೆ ಮಾರ್ಗಗಳು ಈ ಎಂಜಲು ಮಾಧ್ಯಮಗಳಿಗೆ. ಅದನ್ನ ಪಡ್ಕೊಂಡಂತಹ ಎಂಜಲು ಮಾಧ್ಯಮದ ಎಂಜಲು ಮನಸ್ಥಿತಿಯ ನಿರೂಪಕರು ಅದನ್ನ ಮಾಡಿದ್ರು, ಎತ್ತು ಕಟ್ಟಿದ್ರು, ಕಿರ್ಚಾಡ್ಕೊಂಡ್ರು, ಎಲ್ಲ ಆಯ್ತು, ಓಕೆ. ಡಿಬೇಟ್ ಅಂದ್ಮೇಲೆ ಇದ್ದಿದ್ದೆ ಅನ್ಕೊಂಡಂದು ಆಚೆ ಬರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಪಿಂಪ್ ಆರೋಪಿ, ಕೊಲೆ ಆರೋಪಿ ಈಗ ಅಲ್ಲಿ ಇಲ್ಲಿ FIRಗಳು ಹಾಕಿಸ್ಕೊಂಡು ಗೊಳೋ ಅಂತ ಹತ್ಕೊಂಡು ಉಪವಾಸ ಕೂರ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾನಲ್ಲ ಪುಡಿ ರೌಡಿ ಪುನೀತ್ ಕೆರೆಹಳ್ಳಿ ಅನ್ನುವಂಥವನು, ಆ ಲಫಂಗ, ಅವನಿಗೆ ಕರೆ ಮಾಡಿ ಈ ವಸಂತ ಗಿಳಿಯಾರು ಮತ್ತು ಕಿರಿಕೀರ್ತಿ ಒಂದಷ್ಟು ಗೂಂಡಾಗಳನ್ನ ಕರ್ಸ್ಕೊಂಡ್ಬಿಟ್ರು ಚಾನಲ್ ಹತ್ರಕ್ಕೆ. ಹೊರಗಡೆ ಬಂದ ತಕ್ಷಣ ಹರೀಶ್ ಬೈರಪ್ಪ ಮೇಲೆ ಹಲ್ಲೆ ಮಾಡ್ಬೇಕು ಅಂತ. ಇವ್ರದೆಲ್ಲ ಇಂಥದ್ದೇ ತಾನೆ, ಗುಂಪು ಕಟ್ಟಿಕೊಂಡು ಬಂದು ಬೆದರಿಸೋದು.
ಇವ್ರಿಗೆಲ್ಲಿ ಧೈರ್ಯ ಇದೆ ಒಬ್ಬರೇ ಹೋಗಿ ಏನಾದ್ರು ಮಾಡೋದಕ್ಕೆ? ಗುಂಪು ಕಟ್ಕೊಂಡು ಬರೋದು, ಅವರದ್ದೇ ಪರವಾಗಿರುವಂತಹ ಸರ್ಕಾರ ಇದ್ದಾಗ ಗಂಚಲಿಗಳು ಮಾಡೋದು, ಗೂಂಡಾಗಿರಿ ಮಾಡೋದು, ದೌರ್ಜನ್ಯ ನಡೆಸೋದು, ರೌಡಿಸಂ ಮಾಡೋದು, ಅದನ್ನೇ ದೊಡ್ಡ ಉದ್ಯೋಗ ಅಂತ ತೋರಿಸ್ಕೊಂಡು ಗೂಗಲ್ ಪೇ ಫೋನ್ ಪೇ ಹಾಕಿಸ್ಕೊಳ್ಳೋದು, ಭಿಕ್ಷೆ. ಅದೇ ಇವ್ರ ಜನ್ಮ, ಇವ್ರ ಜೀವನ. ಸೊ ಈ ಪುಡಿ ರೌಡಿನ ಕರ್ಸ್ಕೊಂಡಿದ್ದಾರೆ ಅಲ್ಲಿ. ಅವನೊಂದಷ್ಟು ಲುಚ್ಚ ಲಫಂಗಗಳನ್ನ ಜೊತೆಲಿ ಕರ್ಕೊಂಡ್ ಬಂದಿದ್ದಾನೆ, ಬೆದರ್ಸೋದಕ್ಕೆ, ಸಾಧ್ಯ ಆದ್ರೆ ಹಲ್ಲೆ ಮಾಡೋಣ ಅಂತ. ಹರೀಶ್ ಭೈರಪ್ಪ ಇವರೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಬಂದಿರುವಂತವ್ರು. ಈ ರೀತಿಯಾದಂತಹ ಬೆದರಿಕೆಗಳಿಗೆ ಬಗ್ಗೋದು ಜಗ್ಗೋದು ಎಲ್ಲ ಹೋರಾಟಗಾರರಿಗೆ ಅವ್ರಿಗೆ ಇರೋದೇ ಇಲ್ಲ. ಆ ಮನಸ್ಥಿತಿ, ಬಗ್ಗುವ ಜಗ್ಗುವ ಮನಸ್ಥಿತಿ ಇದ್ರೆ ಆ ಹೋರಾಟಕ್ಕೆ ಬರೋದೇ ಇಲ್ಲ ಯಾರು. ಸೊ ಅವರು ಸಹ ದಿಟ್ಟವಾಗಿ ಎದುರಿಸಿದ್ದಾರೆ. ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ, ಏನೇನೋ ಮಾಡಿದ್ದಾರೆ. ಅವತ್ತು ಕೇಸ್ ಮಾಡಕ್ ಹೋದ್ರೆ ಕೇಸ್ ಸಾಧ್ಯ ಆಗ್ಲಿಲ್ಲ, ಕೋರ್ಟ್ಗೆ ಹೋಗ್ಬೇಕಾಯ್ತು. ಈಗ 48ನೇ JMFC ಕೋರ್ಟ್ ಮೂಲಕ ಆದೇಶ ಬಂದಿದೆ, FIR ಆಗಬೇಕು ಅಂತ. ಅಕ್ಟೋಬರ್ ನಡೆದಂತಹ ಘಟನೆ ಈಗ FIR ಆಗಬೇಕು ಅಂತ. ಈಗ FIR ಆಗಿದೆ. FIR ಅಲ್ಲಿ BNS 352 ಸೆಕ್ಷನ್ಗಳು ಬಿದ್ದಿರೋದು. 352, 351/2, 351/3, 3/5 ಈ ಸೆಕ್ಷನ್ಗಳು. ಇವೆಲ್ಲವೂ ಸಹ ಹಲ್ಲೆಗೆ ಯತ್ನ, ಪ್ರಚೋದನೆ, ಹಿಂಸೆಗೆ ಪ್ರಚೋದನೆ, ಈ ರೀತಿಯಾದಂತಹ ಒಂದು ಅಪರಾಧಗಳಿಗೆ ಹಾಕುವಂತಹ ಸೆಕ್ಷನ್ಗಳು. ಇಷ್ಟು ಸೆಕ್ಷನ್ಗಳಲ್ಲಿ ಈ 3 ಜನ ಫಿಟ್ ಆಗಿದ್ದಾರೆ. ಈಗ 3 ಜನರ ಮೇಲೆ FIR ಬಿದ್ದಿದೆ. ಪೊಲೀಸರು ನಿಜವಾಗ್ಲೂ ಸೀರಿಯಸ್ ಇದ್ರೆ, ನಿಜವಾಗ್ಲೂ ಸಹ ಇವರು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅನ್ನುವಂತಹ ಮನಸ್ಥಿತಿಯವರಾಗಿದ್ದರೆ ಪೊಲೀಸರು 3 ಜನರನ್ನು ಈಗ ಬಂಧಿಸಬೇಕು. ಯಾಕಂದ್ರೆ ಇದರಲ್ಲಿ ಕೆಲವು ಸೆಕ್ಷನ್ಗಳಿಗೆ 7 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ. ನಾನ್ ಬೇಲೇಬಲ್ ಆಗುತ್ತೆ. ಎತ್ಕೊಂಡೋಗಿ ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕು, ಆಮೇಲೆ ಬೇಲಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಬಟ್ ಈ ಸರ್ಕಾರ ಮಾಡುತ್ತಾ? ಅದು ಧರ್ಮಸ್ಥಳದ ವಿಚಾರದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಗೃಹ ಸಚಿವರೇನೆ ಯಾವತ್ತೂ ಸಹ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ, ಅವನು ಯಾವನೇ ಆಗಿರ್ಲಿ ಅಂತ ಹೇಳಲೇ ಇಲ್ಲ. ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕವನ್ನ ತೊಳೆಯೋದಕ್ಕೆ ನಾವು ಒಂದು ಈ SIT ರಚನೆ ಮಾಡಿದ್ದೀವಿ, ಆರೋಪಗಳಿಂದ ಮುಕ್ತಿ ಕೊಡಿಸೋದಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡಿರೋದು. ಮತ್ತೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತವಾಗಿ ಹೇಳಿಕೆ ಕೊಡಬೇಕಾಗಿದ್ದಂತಹ DK ಶಿವಕುಮಾರ್, ನನ್ನಂತಹ 1000 DKಗಳು ಧರ್ಮಸ್ಥಳದ ಬೆನ್ನಿಗೆ ನಿಂತ್ಕೊಳ್ತವೆ ಅಂತೆ. ನಾಚಿಕೆ ಆಗಬೇಕು, ಇವರು ಹೇಳಿಕೆಗಳಿಗೆ ನಾಚಿಕೆ ಆಗಬೇಕು. ಆರೋಪಿ ಸ್ಥಾನದಲ್ಲಿ ಇರ್ಬೇಕಾದಂತಹ ವ್ಯಕ್ತಿಯ ಮುಂದೆ ಹೋಗಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಅವರನ್ನು ಗುಣಗಾನ ಮಾಡಿ ಫೋಟೋಗಳು ಇರಿಸ್ಕೊಂಡು ಬಂದು ಅದನ್ನ ಸಾರ್ವಜನಿಕವಾಗಿ ಬೇರೆ ಪ್ರದರ್ಶನ ಮಾಡ್ತಾರೆ. ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ ಸಿದ್ದರಾಮಯ್ಯ, ಸಮಾಜವಾದಿ, ಮಹಾನ್ ಸಮಾಜವಾದಿ. ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಹತ್ರ ಹೋಗಿ ಶರ್ಟ್ ಬಿಚ್ಚಿ ಶಾಲ್ ಹಾಕೊಂಡು ಅಥವಾ ಇನ್ನೇನು ಶಲ್ಯ ಹಾಕೊಂಡು ಅವ್ರ ಮುಂದೆ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡು ಫೋಟೋ ಹಾಕಿಸ್ಕೊಳ್ಳೋದು. ಇವರಿಂದ ನ್ಯಾಯ ನಿರೀಕ್ಷೆ ಧರ್ಮಸ್ಥಳದ ಕೇಸಲ್ಲಿ ನಾವು ಇಟ್ಕೊಂಡಿರೋದು. ಅದರ ಪರವಾಗಿ ಅದನ್ನ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ರೆ ಇಂಥ ಲುಚ್ಚ ಲಫಂಗಗಳು ಬೆದರಿಕೆ ಹಾಕೋದು, ಹಲ್ಲೆ ಮಾಡಕ್ಕೆ ಬರೋದು, ಇನ್ನೇನೇನೋ ಹಾಕೋದು, ಸಾಧ್ಯ ಆದ್ರೆ ಒಂದಷ್ಟು ಕೇಸ್ಗಳು ಹಾಕೋದು, ವಿಡಿಯೋಗಳನ್ನು ಡಿಲೀಟ್ ಮಾಡಿಸೋದು, ಇವುಗಳನ್ನು ಮಾಡೋದು. ಇವರ ಯೋಗ್ಯತೆ, ಇವರ ಮನಸ್ಥಿತಿ ನಿಮಗೆ ಗೊತ್ತಾಗಬೇಕು ಅಷ್ಟೇ. ಒಟ್ಟಿನಲ್ಲಿ ಈ 3 ಜನ, ಅವನು ಕೆರೆಹಳ್ಳಿ, ಅವನು ಗಿಳಿಯಾರು, ಅವನು ಕಿರಿಕು, 3 ಜನರ ಮೇಲೆ ಈಗ FIR ಬಿದ್ದಿದೆ. ಮುಂದೇನು ಕ್ರಮ ಆಗುತ್ತೆ ಕಾದ್ ನೋಡೋಣ ಅಷ್ಟೇ. ಸೊ ಇದಿಷ್ಟು ಧರ್ಮಸ್ಥಳದ ವಿಚಾರದಲ್ಲಿ ನಡೆದ ಚರ್ಚಾ ಕಾರ್ಯಕ್ರಮ ರಿಪಬ್ಲಿಕ್ ಟಿವಿಯಲ್ಲಿ. ಆ ಸಂದರ್ಭದಲ್ಲಿ ಹೋರಾಟಗಾರ ಹರೀಶ್ ಭೈರಪ್ಪ ವಿರುದ್ಧ ಹಲ್ಲೆಗೆ ಮುಂದಾದ ಪ್ರಕರಣದಲ್ಲಿ FIR ಕುರಿತಾದಂತಹ ವಿವರಗಳು ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.